ಎಲ್ಲ ಹಿರಿಯರು ಕೂತ್ಕೊಂಡು ಊರು ಹಿರಿಯರು ಮತ್ತು ಬಿಜೆಪಿ ಅಧ್ಯಕ್ಷರಾದ ಮನೋಹರ್ ರೆಡ್ಡಿರವರು ಇವರೆಲ್ಲ ಕೂತು ಒಂದು ಅಗ್ರಿಮೆಂಟ್ ಪೇಪರ್ ಬರೀತಾರೆ. ಇವತ್ತು ಮನೋಹರ್ ರೆಡ್ಡಿ ಅವ್ರ ಹತ್ರ ಇರ್ಬೋದು ಅದು ಅಗ್ರಿಮೆಂಟು, ನೀವು ಹೋಗಿ ಕೇಳಿ, ಅವರು ಕೂಡ ಇರೋದನ್ನು ಸತ್ಯ ಅಂತ ಹೇಳ್ತಾರೆ. ಕುಪ್ಪಿ ಮಂಜು ಅವರು ಇರ್ಬೋದು, ಎಲ್ಲ ಹಿರಿಯರು ಕೂತ್ಕೊಂಡು ಡಿಸೈಡ್ ಮಾಡ್ತಾರೆ. ಈ ರೀತಿ ಅವ್ಯವಹಾರ ನಡೀತದೆ. ಮತ್ತು ಬಿಲ್ಡಿಂಗು ಅಂತ ಕಮರ್ಷಿಯಲ್ ಜಾಗದಲ್ಲಿ 10-15 ರೂಮ್ ಥರ ಕಟ್ತೀನಿ ಅಂತ ಹೋದ್ರು. ನಾವು ಅದಕ್ಕೆ ಅಬ್ಜೆಕ್ಷನ್ ಮಾಡಿದ್ರಿ. ಆಗ ಶಾಸಕರ ಹತ್ರ ಹೋಗಿ ಅಭಿವೃದ್ಧಿ ಕೆಲಸಕ್ಕೆಲ್ಲ ಇವರು ಕಾಂಗ್ರೆಸ್ಗೆ ಹೋಗ್ಬಿಟ್ಟು ಅಡ್ಡ ಆಗ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ಮೇಲೆ ಆಪಾದನೆ ಮಾಡ್ತಾರೆ. ಆಗ ಶಾಸಕರು ಕೂಡ ನನಗೆ ಕರೆ ಮಾಡಿ ಏನಪ್ಪ ಇದು ಸೊಸೈಟಿಯಲ್ಲಿ ಏನೋ ಅಭಿವೃದ್ಧಿ ಕೆಲಸಕ್ಕೆಲ್ಲ ನೀನು ಅಡ್ಡಪಡಿಸ್ತೀಯಂತೆ ಅಂತ ನನಗೆ ಹೇಳ್ತಾರೆ. ಗೋವಿಂದರಾಜ್ ಅವ್ರ ಫ್ಯಾಮಿಲಿನ ಟೋಟಲ್ ವೋಟರ್ ಲಿಸ್ಟಿಂದ ತೆಗಿತಾರೆ. ಬಿ ರಾಮಚಂದ್ರ ಅವ್ರ ಫ್ಯಾಮಿಲಿನ ತೆಗಿತಾರೆ. ಗಂಗಾಧರ್ ಅವ್ರ ಫ್ಯಾಮಿಲಿನ ತೆಗಿತಾರೆ. ಇನ್ನೂ ಹಲವಾರು ಕೆಲವು ಬಿಜೆಪಿ ಹುಡುಗರು ಗಲಾಟೆನೂ ಮಾಡಿದ್ದಾರೆ ಮೊನ್ನೆ ಮೀಟಿಂಗಲ್ಲಿ. ನಮ್ಮ ಗಜೇಂದ್ರ ಅವರು ಇರ್ಬೋದು, ಅವರು ಇವರು ನಮ್ಮ ಸೊಸೈಟಿಗೆ ಬಂದು ನಾವು ಲೋನ್ ಕೇಳಿದ್ರೆ ನೀವು ಕೊಟ್ಟಿಲ್ಲ ಅಂತೇಳಿ ಮಾದೇವಿ ಸೆಕ್ರೆಟರಿ ಅವ್ರ ಮೇಲೆ ಗಲಾಟೆ ಮಾಡ್ತಾರೆ. ಈ ರೀತಿ ವ್ಯವಸ್ಥಿತವಾಗಿ ಅವ್ಯವಹಾರಗಳು ನಡೀತಾ ಇದೆ. ಇನ್ನೂ ಹಲವಾರು ಅವ್ಯವಹಾರಗಳಿದೆ. ಹಿಂದಿನ ಬಾರಿ ಚುನಾವಣೆ ನಡೆಯುತ್ತೆ, ನಾವು ಎಲೆಕ್ಟ್ ಆಗ್ತೀವಿ. ಎಲ್ಲ 10 ಜನ ಎಲೆಕ್ಟ್ ಆದಮೇಲೆ ಹಿರಿಯರಾದ ಮನೋಹರ್ ರೆಡ್ಡಿ ಅವರು 100ರಿಂದ 150 ಜನ ಹಿರಿಯರ ಮುಂದೆ ಒಂದು ಅಗ್ರಿಮೆಂಟ್ ಪೇಪರಲ್ಲಿ ರಿಜಿಸ್ಟರ್ ಮಾಡ್ಕೊತೀವಿ ನಾವು. ಏನಂತ ಅಂದರೆ 2.5 ವರ್ಷ ಅಧ್ಯಕ್ಷರು ವಿಶ್ವನಾಥ್ ರೆಡ್ಡಿ ಅವರು, 2.5 ವರ್ಷ ಅಧ್ಯಕ್ಷರು ನಮ್ಮ ವೈಫು ಅನಿತಾ ಸುನೀಲ್ ಕುಮಾರ್ ಅವರು. ಅದಾದಮೇಲೆ ಊಡಿ ಮೋಹನ್ ಅವ್ರನ್ನ 2.5 ವರ್ಷ ಅಧ್ಯಕ್ಷರು ಮಾಡಬೇಕು. ಮತ್ತು ಇಮ್ಡಳ್ಳಿಯ ಚಂದ್ರಪ್ಪ ಅವ್ರನ್ನ 2.5 ವರ್ಷ ಉಪಾಧ್ಯಕ್ಷರು ಮಾಡಬೇಕು ಅಂತೇಳಿ ಎಲ್ಲ ಹಿರಿಯರು ಕೂತ್ಕೊಂಡು ಊರು ಹಿರಿಯರು ಮತ್ತು ಬಿಜೆಪಿ ಅಧ್ಯಕ್ಷರಾದ ಮನೋಹರ್ ರೆಡ್ಡಿರವರು ಇವರೆಲ್ಲ ಕೂತು ಒಂದು ಅಗ್ರಿಮೆಂಟ್ ಪೇಪರ್ ಬರೀತಾರೆ. ಇವತ್ತು ಮನೋಹರ್ ರೆಡ್ಡಿ ಅವ್ರ ಹತ್ರ ಇರ್ಬೋದು ಅದು ಅಗ್ರಿಮೆಂಟು, ನೀವು ಹೋಗಿ ಕೇಳಿ, ಅವರು ಕೂಡ ಇರೋದನ್ನು ಸತ್ಯ ಅಂತ ಹೇಳ್ತಾರೆ. ಕುಪ್ಪಿ ಮಂಜು ಅವರು ಇರ್ಬೋದು, ಎಲ್ಲ ಹಿರಿಯರು ಕೂತ್ಕೊಂಡು ಡಿಸೈಡ್ ಮಾಡ್ತಾರೆ. 100 ಜನ ಮುಂದೆ ಮಾತು ಕೊಟ್ಟಾಗ ನಾವು ಆ ಮಾತಿನ ಮೂಲಕ ನಡ್ಕೊಬೇಕಾಗುತ್ತೆ. ನಾವು 2.5 ವರ್ಷ ಮುಗಿಯುತ್ತೆ. ನನ್ನ ಶ್ರೀಮತಿಯವ್ರಿಗೆ ಹೇಳಿ ನಾನು ನಮ್ಮದು 2.5 ವರ್ಷ ನಾವು ಮಾತು ಕೊಟ್ಟಿದ್ದೀವಿ, ಮುಗಿಯುತ್ತೆ, ಲೆಟ್ರ್ ಬರೆದು ನನ್ನ ಉಪಾಧ್ಯಕ್ಷರಿಗೆ ರಾಜೀನಾಮೆ ಕೊಡ್ತೀನಿ ಅಂತ ತಗೊಂಡೋಗಿ ಕೊಡು ಅಂತ ಅಂದ್ಬಿಟ್ಟು ನಾವು ವಿಶ್ವನಾಥ್ ರೆಡ್ಡಿ ಅವರಿಗೆ ತಗೊಂಡೋಗಿ ರಾಜೀನಾಮೆ ಕೊಡ್ತಾ ಇದ್ದೀವಿ ಅಂತೇಳಿ ಕೊಡ್ತೀವಿ ಲೆಟ್ರ್ ಉಪಾಧ್ಯಕ್ಷರಿಗೆ. ಅವರು ನನಗೆ ಫೋನ್ ಮಾಡ್ತಾರೆ, ಯಾಕಪ್ಪ ರಾಜೀನಾಮೆ ಕೊಡ್ತೀಯ ನೀನು ಬೇಕಾದರೆ ಕೊಡ್ಕೊ, ನಾನು ಕೊಡಲ್ಲ, ಅದೇನು ಕೊಡ್ಬೇಕಂತ ಏನು ಇದೇನಿಲ್ಲ ಅಂತ ಸ್ವಲ್ಪ ಗಡಿಸ್ ಧ್ವನಿಯಲ್ಲೇ ನನ್ನ ಹತ್ರ ಮಾತಾಡ್ತಾರೆ. ಅಲ್ಲಣ್ಣ, 10 ಜನ ಮುಂದೆ ನಾವು ಮಾತು ಕೊಟ್ಟಿದ್ದೀವಿ, ಮಾತು ಮೇಲೆ ನಡ್ಕೊಬೇಕು, ನಾವು ರಾಜೀನಾಮೆ ಕೊಡ್ತೀವಿ, ನಿಮ್ಗೆ ಇಷ್ಟ ಇದ್ರೆ ಕೊಟ್ಕೊಡ್ರಪ್ಪ, ನಾನು ಕೊಡಲ್ಲ ಅಂತಾರೆ. ಆ ರೀತಿ ಮೋಹನ್ ಅವ್ರಿಗೂ ಕೂಡ ಅನ್ಯಾಯ ಮಾಡ್ತಾರೆ. ಅಧ್ಯಕ್ಷರು ಕೊಡಲ್ಲ. ಕೊನೆಗೆ ಶಾಸಕರು ಏನೋ ಮಾಡಿ ಅವ್ರನ್ನ ತಾಲೂಕು ಸೊಸೈಟಿಗೆ ಕಳಿಸ್ಕೊಡ್ತಾರೆ. ಅವ್ರಿಗಾಗಿರೋ ನೋವನ್ನ ಅವ್ರ ತಂದೆಯವರು ಈ ಸೊಸೈಟಿಗೆ ಕೊಟ್ಟಿರೋ ಅಂಥ ಇದಕ್ಕೆ ಶಾಸಕರು ಕೂಡ ಸ್ಪಂದಿಸಿ ಅವ್ರಿಗೇನೋ ಒಂದು ಅವಕಾಶ ಮಾಡಿಕೊಡ್ತಾರೆ. ಆದರೆ ಇವತ್ತು ಅವ್ರಿಗೂ ಅನ್ಯಾಯ ಆಗೋ ರೀತಿ ಅವ್ರ ಟೋಟಲ್ ಫ್ಯಾಮಿಲಿನ ವೋಟರ್ ಲಿಸ್ಟಿಂದ ತೆಗಿತಾರೆ. ಗೋವಿಂದರಾಜ್ ಅವ್ರ ಫ್ಯಾಮಿಲಿನ ಟೋಟಲ್ ವೋಟರ್ ಲಿಸ್ಟಿಂದ ತೆಗಿತಾರೆ. ಬಿ ರಾಮಚಂದ್ರ ಅವ್ರ ಫ್ಯಾಮಿಲಿನ ತೆಗಿತಾರೆ. ಗಂಗಾಧರ್ ಅವ್ರ ಫ್ಯಾಮಿಲಿನ ತೆಗಿತಾರೆ. ಇನ್ನೂ ಹಲವಾರು ಕೆಲವು ಬಿಜೆಪಿ ಹುಡುಗರು ಗಲಾಟೆನೂ ಮಾಡಿದ್ದಾರೆ ಮೊನ್ನೆ ಮೀಟಿಂಗಲ್ಲಿ. ನಮ್ಮ ಗಜೇಂದ್ರ ಅವರು ಇರ್ಬೋದು, ಅವರು ಇವರು ನಮ್ಮ ಸೊಸೈಟಿಗೆ ಬಂದು ನಾವು ಲೋನ್ ಕೇಳಿದ್ರೆ ನೀವು ಕೊಟ್ಟಿಲ್ಲ ಅಂತೇಳಿ ಮಾದೇವಿ ಸೆಕ್ರೆಟರಿ ಅವ್ರ ಮೇಲೆ ಗಲಾಟೆ ಮಾಡ್ತಾರೆ. ಈ ರೀತಿ ವ್ಯವಸ್ಥಿತವಾಗಿ ಅವ್ಯವಹಾರಗಳು ನಡೀತಾ ಇದೆ. ಇನ್ನೂ ಹಲವಾರು ಅವ್ಯವಹಾರಗಳಿದೆ. ನಾವು ಅದನ್ನೆಲ್ಲ RTI ಹಾಕಿ ತಗೊತಾ ಇದ್ದೀವಿ. ಮತ್ತು ಈ ಒಂದು ಸೊಸೈಟಿ ಹಿರಿಯರು ಕಟ್ಕೊಟ್ಬಿಟ್ಟು ಹೋಗಿದ್ದಾರೆ. ರೋಡ್ದು ದುಡ್ಡು ಒಂದು 50-60 ಲಕ್ಷ ದುಡ್ಡು ಬಂದಿದೆ. ಫಿಕ್ಸೆಡ್ ಒಂದು 60-70 ಲಕ್ಷ ಇದೆ. BDCC ಬ್ಯಾಂಕ್ ಅವರು ಕೂಡ ದುಡ್ಡು ಕೊಡ್ತಾರೆ ನಮ್ಮ ಸೊಸೈಟಿ ಕಟ್ಟೋದಕ್ಕೆ. ಮತ್ತು ಆ ಒಂದು ಸೊಸೈಟಿ ಒಳ್ಳೆ ಕಾರ್ನರ್ ಕಮರ್ಷಿಯಲ್ ಜಾಗದಲ್ಲಿದೆ. ಇವತ್ತು ಸೊಸೈಟಿ ಕಟ್ಟಿದ್ರೆ ನಾವು ಕಮ್ಮಿ ಅಂದರೂ ಸೊಸೈಟಿಗೆ ನಮ್ಮ ಹತ್ರ ಇರೋ ಅಷ್ಟು ದುಡ್ಡಲ್ಲಿ 1st ಫ್ಲೋರೋ 2nd ಫ್ಲೋರೋ ಪಾರ್ಕಿಂಗ್ ಮಾಡಿ ಕಟ್ಟಿದ್ರೆ, ಆ ಪಾರ್ಕಿಂಗ್ ಮಾಡಿ ಕ್ಲೀನಾಗಿ ಕಟ್ಕೊಟ್ರೆ ನಾವು ಸೊಸೈಟಿಗೆ ಆದಾಯ ಬರುತ್ತೆ. 1.5 ವರ್ಷ 2 ವರ್ಷದಿಂದ ಪಾಳು ಬಿದ್ದಿದೆ. ಅದರಲ್ಲಿರೋವಂಥ ಶೆಟ್ರ್ಗಳಿರ್ಬೋದು, ಐಟಮ್ಸ್ ಇರ್ಬೋದು, ಏನಾಯಿತು ಅಂತ ಅಂದ್ಬಿಟ್ಟು ಯಾರಿಗೂ ಗೊತ್ತಿಲ್ಲ. ಅದರದ್ದು ಕೂಡ ಲೆಕ್ಕ ಇಲ್ಲ. ಏನಾಗಿದೆ, ಎಷ್ಟು ಹರಾಜು ಹಾಕಿದ್ದಾರೆ, ಯಾರಿಗೆ ಕೊಟ್ಟರು ಅಂತಂದ್ಬಿಟ್ಟು ಈ ರೀತಿ ಡಿಕ್ಟೇಟರ್ಶಿಪ್ ನಡೀತದೆ ಆ ಸೊಸೈಟಿಯಲ್ಲಿ. ಮತ್ತು ಬೃಂದಾವನ ಹೋಟ್ಲಿಗೆ ಅಂಥ ಕಮರ್ಷಿಯಲ್ ಜಾಗದಲ್ಲಿ ಬಾಡಿಗೆ ಕೊಟ್ಟಿದ್ದಾರೆ. ಎಷ್ಟು ಬಾಡಿಗೆ ಕೊಟ್ಟಿದ್ದಾರೆ, ಏನು ಅಗ್ರಿಮೆಂಟ್ ಮಾಡಿದ್ದಾರೆ, ಎಷ್ಟು ಅಡ್ವಾನ್ಸ್ ತಗೊಂಡಿದ್ದಾರೆ ಅವ್ರ ಹತ್ರ ಅಂತ ಅಗ್ರಿಮೆಂಟ್ ತೋರಿಸಲ್ಲ ಯಾವ ನಿರ್ದೇಶಕರು ಕೇಳಿದ್ರು. ಅದನ್ನು ಈ ರೀತಿ ನಡೀತದೆ. ಅಂಥ ಜಾಗದಲ್ಲಿ 20,000ಕ್ಕೋ 30,000ಕ್ಕೋ 40,000ಕ್ಕೋ ಯಾರೂ ಬಾಡಿಗೆ ಕೊಡೋದಿಲ್ಲ. ಅಷ್ಟು ಕಡಿಮೆಗೆ ಬಾಡಿಗೆ ಕೊಡ್ತಾರೆ. ಅವ್ರ ಹತ್ರ ಏನು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತಲೂ ನಮಗೆ ಗೊತ್ತಾಗ್ತಾ ಇಲ್ಲ. ಇದನ್ನು ಬೋರ್ಡಲ್ಲೂ ಇಡಲ್ಲ. ಅವ್ರನ್ನ ಕರೆಸಿ
ಆ ಹೋಟ್ಲ್ ಮಾಲೀಕರನ್ನ ಬೋರ್ಡ್ ಮುಂದೆ ನಿಲ್ಲಿಸಿ ಇಷ್ಟು ಬಾಡಿಗೆ ಕೊಡ್ತಾರೆ, ಇಷ್ಟು ಬಾಡಿಗೆ ನಡೀತಾ ಇದೆ ಇಲ್ಲಿ. ಇವತ್ತು ಹಲವಾರು ಜನ ಕಮರ್ಷಿಯಲ್ ಜಾಗ ಕೊಟ್ಟಿದ್ದಾರೆ. ಅಲ್ಲೇ ಪಕ್ಕದಲ್ಲಿ ಗೋಪಿ ಅಂತ BJP ಲೀಡ್ರು ವಾಲೆಪುರ ಅವರು ಕೆನರಾ ಬ್ಯಾಂಕ್ ಕೊಟ್ಟಿದ್ದಾರೆ. ನನಗೆ ಗೊತ್ತಿರೋ ಥರ ಅಡಿ 100 ರೂಪಾಯಿಗೇನೋ ಕೊಟ್ಟಿದ್ದಾರೆ. ಆದರೆ ನಮ್ಮ ಸೊಸೈಟಿ ಜಾಗನ ಮಾತ್ರ ಬೃಂದಾವನ ಹೋಟ್ಲಿಗೆ ತುಂಬ ಕಡಿಮೆ ಬಾಡಿಗೆ ಕೊಟ್ಟಿದ್ದಾರೆ. ಅದೇನು ಅಂಡರ್ಸ್ಟ್ಯಾಂಡಿಂಗ್ ಅದು ಇದೆ ಅಂತ ಅಂದ್ಬಿಟ್ಟು ನಮ್ಗೆ ಅರ್ಥ ಆಗ್ತಲ್ಲ. ಈ ರೀತಿ ಅವ್ಯವಹಾರ ನಡೀತದೆ. ಮತ್ತು ಬಿಲ್ಡಿಂಗು ಅಂಥ ಕಮರ್ಷಿಯಲ್ ಜಾಗದಲ್ಲಿ 10-15 ರೂಮ್ ಥರ ಕಟ್ತೀನಿ ಅಂತ ಹೋದರು. ನಾವು ಅದಕ್ಕೆ ಅಬ್ಜೆಕ್ಷನ್ ಮಾಡಿದ್ರಿ. ಆಗ ಶಾಸಕರ ಹತ್ರ ಹೋಗಿ ಅಭಿವೃದ್ಧಿ ಕೆಲಸಕ್ಕೆಲ್ಲ ಇವರು ಕಾಂಗ್ರೆಸ್ಗೆ ಹೋಗ್ಬಿಟ್ಟು ಅಡ್ಡ ಆಗ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ಮೇಲೆ ಆಪಾದನೆ ಮಾಡ್ತಾರೆ. ಆಗ ಶಾಸಕರು ಕೂಡ ನನಗೆ ಕರೆ ಮಾಡಿ ಏನಪ್ಪ ಇದು ಸೊಸೈಟಿಯಲ್ಲಿ ಏನೋ ಅಭಿವೃದ್ಧಿ ಕೆಲಸಕ್ಕೆಲ್ಲ ನೀನು ಅಡ್ಡಪಡಿಸ್ತೀಯಂತೆ ಅಂತ ನನಗೆ ಹೇಳ್ತಾರೆ. ಸರ್, ನಾನು ಯಾವತ್ತೂ ಅಭಿವೃದ್ಧಿ ಕೆಲಸಕ್ಕೆ ನಾನು ಅಡ್ಡ ಓದೋನಲ್ಲ, ನಾನು ಆ ಥರ ಮಾಡೋನೂ ಅಲ್ಲ ಅಂತ ಶಾಸಕರ ಹತ್ರ ನಾನು ಹೇಳ್ತೀನಿ. ಆಗ ಶಾಸಕರು ಏನು ವಿಷಯ ಅಂದರೆ, ಸರ್ ಈ ಥರ ಸೊಸೈಟಿ ಬಿಲ್ಡಿಂಗು ಕಮರ್ಷಿಯಲ್ ಜಾಗ, ಅಂಥ ಕಮರ್ಷಿಯಲ್ ಜಾಗದಲ್ಲಿ 2 ಕಡೆ ರಸ್ತೆ ಇದೆ, ಅಲ್ಲಿ ಪಾರ್ಕಿಂಗ್ ಇಲ್ದಿರ ನಾನು ಬಿಲ್ಡಿಂಗ್ ಕಟ್ತೀನಿ ಅಂತ ಹೇಳ್ತಾರೆ. ಇವತ್ತು ವರ್ತೂರಿನ ವಾಹನ ದಟ್ಟಣೆ ಎಷ್ಟಿದೆ, ತೊಂದರೆ ಎಷ್ಟಿದೆ ಅಂತಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಗೊತ್ತು. ಪಾರ್ಕಿಂಗ್ ಇಲ್ದಿರ ಯಾರು ಬಾಡಿಗೆಗೆ ಬರ್ತಾರೆ ಅಂತ ಒಳ್ಳೆ ಬಿಲ್ಡಿಂಗ್ ಕಟ್ಟಿ ನಾವು, ನನ್ನ ಹತ್ರ ದುಡ್ಡಿಲ್ಲ, ನಾನು ಕಟ್ಟಲ್ಲ, ನಾನು ಹಂಗೆ ಮಾಡೋದು ಅಂತ ಡಿಕ್ಟೇಟರ್ ಥರ ಮಾತಾಡೋಕೆ ಹೋಗ್ತಾರೆ ಅಂತ ಹೇಳಿದಾಗ ಶಾಸಕರು ಎಲ್ಲರನ್ನೂ ಕರೆಸ್ತಾರೆ. ನಿರ್ದೇಶಕರು ಪಕ್ಷಾತೀತವಾಗಿ ಕರೆಸಿ ಶಾಸಕರು ಕೂರಿಸ್ತಾರೆ. ಎಲ್ಲರನ್ನು ಕೂರಿಸಿ, ಇಲ್ಲಪ್ಪ ಅದು ಹಂಗೆ ಮಾಡೋದು ತಪ್ಪು, ಹಿಂಗೆ ಮಾಡಬೇಕು. ನಾನು ಒಬ್ಬ ಸಿವಿಲ್ ಇಂಜಿನಿಯರು, ನನಗೂ ಗೊತ್ತು. ಇಲ್ಲಿ ಸೆಲ್ಲರ್ ಮಾಡಿ ಪಾರ್ಕಿಂಗ್ ಮಾಡಿ ನೀವು ಬಿಲ್ಡಿಂಗ್ ಕಟ್ಟ್ರಿ, ಇದೇನು ಪ್ಲ್ಯಾನ್ ಮಾಡ್ತಿರೋ ಸ್ಟಾಪ್ ಮಾಡು, ಇದನ್ನು ಕನ್ವರ್ಷನ್ ಮಾಡಿ ಈ ಬಿಲ್ಡಿಂಗ್ ಜಾಗನ ನಾನು ತಹಸೀಲ್ದಾರ್ಗೆ ಹೇಳ್ತೀನಿ, ಕನ್ವರ್ಷನ್ ಮಾಡಿ ಒಳ್ಳೆ ಬಿಲ್ಡಿಂಗ್ ಕಟ್ಟಬೇಕಿದು, ಇದು ಸೊಸೈಟಿಗೆ ಆಧಾರ ಆಗಬೇಕು, ಹಿರಿಯರು ಯಾರೋ ಕಟ್ಕೊಟ್ಟು ಹೋಗಿರೋ ಸೊಸೈಟಿ ಉಳಿಬೇಕು ಅಂತ ಕೂಡ ಶಾಸಕರು ಹೇಳ್ತಾರೆ. ಅದಾದಮೇಲೆ ಸ್ಟಾಪ್ ಆಗುತ್ತೆ. ಅದರದ್ದು ಕನ್ವರ್ಷನ್ ಮಾಡಬೇಕಂತ ಹೇಳ್ತಾರೆ. ಆ ಕನ್ವರ್ಷನ್ ಮಾಡೋದಕ್ಕೆ ನಾನೇ ಮಾಡಿಸ್ತೀನಿ ಅಂತ ಹೇಳ್ತೀನಿ. ಅವ್ರು ಕೇಳಲ್ಲ. ಯಾರಿಗೋ ಅದರಲ್ಲೂ ದುಡ್ಡು ಮಾಡೋಕ್ಕೆ ಹೊರಡ್ತಾರೆ. 3 ಲಕ್ಷ 4 ಲಕ್ಷ 5 ಲಕ್ಷ ಕೊಡಬೇಕು, ಅವ್ರಿಗೆ ಬ್ರೈಬ್ ಕೊಡಬೇಕು, ಇವ್ರಿಗೆ ಬ್ರೈಬ್ ಕೊಡಬೇಕು ಅಂತೇಳಿ ಇವತ್ತು ತನಕ ಕನ್ವರ್ಷನ್ನು ಮಾಡಲ್ಲ. 2-3 ವರ್ಷದಿಂದ ಬಿಲ್ಡಿಂಗ್ ಕೂಡ ಆಗಿಲ್ಲ. ಈ ರೀತಿ ನಾನು ಕೇಳ್ಕೊಡೋದೇನೆಂದರೆ, ಯಾವುದೇ ಪಕ್ಷದವರೇ ಇರಲಿ, ಹಿರಿಯರು ಕಟ್ಟು ನಮ್ಮ ವರ್ತೂರ್ಗೊಂದು ಸೊಸೈಟಿ ಕೊಟ್ಟೋಗಿದ್ದಾರೆ. ಇದರಲ್ಲಿ ಪಕ್ಷದ ಸಿಂಬಲ್ ಬರಲ್ಲ. ಊರಿನ ಹಿರಿಯರು 2 ಪಕ್ಷದವ್ರ ಹತ್ರನೂ ನಾನು ಕೇಳ್ಕೊತೀನಿ, ಕಾಂಗ್ರೆಸ್ ಅವ್ರು ಕೂಡ ಈ ಕಡೆ ಗಮನ ಹರಿಸ್ಬೇಕು. ಕಾಂಗ್ರೆಸ್ ಅವ್ರು ಯಾವತ್ತೂ ಸೊಸೈಟಿ ಕಡೆ ಗಮನನೇ ಹರಿಸಿಲ್ಲ, ಅಲ್ಲಿ ಬರೋದು ಇಲ್ಲ, ಅವರು ಇವತ್ತು ತನಕ ಹೋಗೋದು ಇಲ್ಲ. ಆವತ್ತಿಂದ ಯಾರೋ ಒಂದು ಫ್ಯಾಮಿಲಿ ಹಕ್ಕು ಥರ ಹೋಗ್ತಾ ಇದೆ ಅದು ಸೊಸೈಟಿ. ಹಂಗಾಗಬಾರ್ದು. ಆ ಫ್ಯಾಮಿಲಿ ಹಕ್ಕಲ್ಲ, ಇದು ಸಾರ್ವಜನಿಕರ ಸೊಸೈಟಿ, ಇದು ಸಾರ್ವಜನಿಕರ ಹಕ್ಕಿದು. ಪ್ರತಿಯೊಬ್ಬ ಸಾರ್ವಜನಿಕರು ಆ ಸೊಸೈಟಿ ಹತ್ರ ಬರಬೇಕು. ನಾವು ಈ ಸೊಸೈಟಿಯ ಒಂದು ಸದಸ್ಯರಿದ್ದೀರಿ, ನಾವು ಈ ಸೊಸೈಟಿ ಉಳಿಬೇಕು, ಬೆಳಿಬೇಕು, ನಾವು ಮುಂದಿನ ಪೀಳಿಗೆಗೆ ಇದನ್ನು ಉಳಿಸ್ಕೊಟ್ಟು ಹೋಗಬೇಕು, ಹಿರಿಯರು ಮಾಡಿರೋದನ್ನು ನಾವು ಕಾಪಾಡ್ಕೊಂಡು ಹೋಗಬೇಕು ಅನ್ನೋದು ನನ್ನ ಉದ್ದೇಶ. ಇದಕ್ಕೆ 2 ಪಕ್ಷದವರು ಸಹಕಾರ ಇರ್ತೈತೆ ಅಂತ ನಾನು ತಿಳ್ಕೊತೀನಿ. ಮತ್ತು ಎಜುಕೇಟೆಡ್ಸು, ಯೂತ್ಸು ಈ ಸೊಸೈಟಿ ಒಳಗಡೆ ಬರಬೇಕು. ಯಾವುದೇ ಪಕ್ಷದವರಾಗಿರಲಿ ದುಡ್ಡು ಮಾಡೋಕ್ಕೆ ಸೊಸೈಟಿಗೆ ಬರಬಾರ್ದು. ಇಲ್ಲ ಏನೋ ನೇಮ್ ಮಾಡೋದಕ್ಕೆ ಒಂಥರ ಏನೋ ನೇಮ್ ಬೋರ್ಡ್ ಹಾಕ್ಕೊಂಡು ಕೂತ್ಕೊಬೇಕು, ಅಧ್ಯಕ್ಷನು ನಾನು ನಿರ್ದೇಶಕನು ಅಂತ ಬರಬಾರ್ದು. ಈ ಸೊಸೈಟಿನ ಬೆಳೆಸಬೇಕು. ಹಲವಾರು ಸೊಸೈಟಿಗಳು ಏನೇನೋ ಮಾಡಿ, ಬ್ಯಾಂಕ್ಗಳು ಮಾಡಿ ಇವತ್ತು ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗಿದೆ. ಆದರೆ ನಮ್ಮ ಸೊಸೈಟಿ ಏನಿಲ್ಲ. ನಾವು ಈ ಸ್ಟ್ಯಾಂಪ್ ಕೊಡ್ಬೋದು ನಮ್ಮ ಸೊಸೈಟಿಯಿಂದ. ಹಲವಾರು ಸರ್ಕಾರಿ ಸೌಲಭ್ಯಗಳು ಸೊಸೈಟಿ ಮುಖಾಂತರ ನಾವು ಮಾಡ್ಬೋದು. ಏನು ಬೇಕಾದರೂ ಮಾಡ್ಬೋದು, ರೇಷನ್ ಕೊಡ್ಬೋದು, ಹಲವಾರು ಕೆಲಸಗಳು ನಮ್ಮ ಸೊಸೈಟಿಯಿಂದ ಮಾಡ್ಬೋದು. ಆದರೆ ಏನೂ ಮಾಡ್ತಾಯಿಲ್ಲ ಇವರು. ಒಬ್ಬ ಎಜುಕೇಟೆಡ್ ಅಧ್ಯಕ್ಷರಾದರೆ ಒಂದು ಸೊಸೈಟಿ ಉದ್ಧಾರ ಆಗುತ್ತೆ. ಆದರೆ ಈ ಅಧ್ಯಕ್ಷರು ಎಜುಕೇಟೆಡೋ ಅನ್ಎಜುಕೇಟೆಡೋ ಇಲ್ಲ ಸೆಕ್ರೆಟ್ರಿ ಕೈಗೊಂಬೆ ಕೆಲಸ ಮಾಡ್ತಾ ಇದ್ದಾರೋ, ಆ ಒಬ್ಬ ಸೆಕ್ರೆಟ್ರಿ ಆಗಬೇಕಂದ್ರೆ ಕೆಲವು ಅರ್ಹತೆಗಳಿರುತ್ತೆ ಬೋರ್ಡಲ್ಲಿ. ಆ ಸೆಕ್ರೆಟ್ರಿ ಅವರು ಡಿಗ್ರಿ ಮುಗಿಸಿರ್ಬೇಕು, ಅದ್ರ ಬಗ್ಗೆ ಏನೋ ಒಂದು ಇದು ಓದಿರಬೇಕು ಸೆಕ್ರೆಟ್ರಿ ಆಗೋದಕ್ಕೆ ಅಂತಿದೆ. ಇವರಿಗೆ ಆ ಅರ್ಹತೆ ಇದೆಯಾ ಇಲ್ಲೋ, ಹೆಂಗೆ ಬೋರ್ಡ್ ಅಪಾಯಿಂಟ್ ಮಾಡ್ಕೊಂಡ್ರು ಅಂತಲೂ ನನಗೆ ಗೊತ್ತಿಲ್ಲ. ಅದನ್ನು ಕೂಡ ಫೇಕ್ ಡಿಗ್ರಿ ಸರ್ಟಿಫಿಕೇಟ್ ಅಂತ ಮಾತಾಡ್ತಾರೆ. ಅದನ್ನು ಕೂಡ ತನಿಖೆಗೆ ಒಳಪಡಿಸ್ಬೇಕು. ಒಬ್ಬ ಎಜುಕೇಟೆಡು ಬುದ್ಧಿವಂತರನ್ನ ತಗೊಂಬಂದು ಸೆಕ್ರೆಟ್ರಿ ಮಾಡಿಕೊಂಡು ಅನುಭವ ಇರೋರನ್ನ ಸೊಸೈಟಿನ ಅಭಿವೃದ್ಧಿ ಕಡೆ ತಗೊಂಡೋಗೋದಕ್ಕೆ ನಾನು ಕೈ ಮುಗಿದು ಕೇಳ್ಕೊತೀನಿ. BJP ಪಕ್ಷದವರು ಅಷ್ಟೇ, ಕಾಂಗ್ರೆಸ್ ಅವರು ಅಷ್ಟೇ, ಪಕ್ಷ ಇಲ್ಲದೇ ಇರೋರು ಅಷ್ಟೇ ಸಹಕಾರ ನೀಡಬೇಕು ಅಂತ ಕೇಳ್ತೀನಿ. ಮತ್ತು ಯಾರು ನೆನ್ನೆ ಗೆದ್ದಿದ್ದಾರೆ ಅವ್ರಿಗೂ ಕೂಡ ಶುಭಾಶಯಗಳು ಹೇಳ್ತೀನಿ ನಾನು. ಮತ್ತು ಈ ಒಂದು ವೋಟರ್ ಲಿಸ್ಟ್ ಏನಿದೆ, ಅವ್ಯವಹಾರ ಹೆಂಗಾಗಿದೆ ಅನ್ನೋದಕ್ಕೆ ನಾನು ನಿಮ್ಮ ಹತ್ರ ತೋರಿಸ್ತೀನಿ. ಒಂದೇ ಡೇಟಲ್ಲಿ 20-30 ವೋಟರ್ ಲಿಸ್ಟ್ ಆಗುತ್ತೆ. ಒಂದೇ ದಿನದಲ್ಲಿ 20-30 ಜನ ಸೇರಿಸ್ತಾರೆ.
ಒಂದೇ ದಿನದಲ್ಲಿ. ಮತ್ತು ಹಂಗೆ ಮುಂದುವರೆದು ಇದು ವಾಲೆಪುರ ಅಂತ ಗ್ರಾಮ. ಆ ಗ್ರಾಮದಲ್ಲಿ ಒಂದೇ ಫ್ಯಾಮಿಲಿದು 19 ಜನನ ಒಂದೇ ದಿನ ಸೇರಿಸ್ತಾರೆ, ಒಂದೇ ಡೇಟಿಗೆ. ಈ ರೀತಿ ನಾವು ಹೋಗಿ ಈ ಡೇಟ್ ಏನು ಅಂತ ಕೇಳಿದ್ರೆ ನೀವು ನೋಡ್ಬೋದು, ಡೇಟ್ನ ತಿದ್ದುಬಿಟ್ಟು ಕೊಡ್ತಾರೆ. ಇಲ್ಲಿ ತಿದ್ದಿರೋದು ಇನ್ನೂ ಒಂದಿದೆ. ಇದು ತಿದ್ದಿರೋದು, ಇದು ತಿದ್ದೇ ಇರೋದು, ಎರಡನ್ನೂ ನೀವು ನೋಡ್ಬೋದು. ಇದನ್ನು ಕ್ವಶನ್ ಕೇಳಿದ್ಮೇಲೆ 1 ವರ್ಷದೊಳಗಡೆ ಹೆಂಗೆ ನೀವು ವೋಟರ್ ಲಿಸ್ಟಿಗೆ ಸೇರಿಸ್ತೀರಾ, ಅವ್ರು ಜನರಲ್ ಬಾಡಿ ಮೀಟಿಂಗ್ ಅಟೆಂಡ್ ಆಗಿಲ್ಲ ಮತ್ತು ಅವರು ಸಾಲ ಮಾಡಿಲ್ಲ ಅಂತ ಕೇಳಿದ್ರೆ ಈ ಥರ ಡೇಟ್ನ ತಿದ್ದುಬಿಟ್ಟು ಈ ರೀತಿ ನೀವು ನೋಡ್ಬೋದು. ಇದರಲ್ಲಿ ಇದು ತಿದ್ದದೇ ಇರೋ ವೋಟರ್ ಲಿಸ್ಟು, ಇದು ತಿದ್ದಿರೋ ವೋಟರ್ ಲಿಸ್ಟು, ಈ ರೀತಿ ಕೊಡ್ತಾರೆ. ಇನ್ನೂ ಹಲವಾರು ಹಗರಣಗಳು ನಮ್ಮ ಸೊಸೈಟಿಯಲ್ಲಿ ನಡೆದಿದೆ. ಮುಂದಿನ ದಿನಗಳಲ್ಲಿ ಇದನ್ನು ಡಾಕ್ಯುಮೆಂಟ್ ಸಮೇತ ನಿಮ್ಮ ಜನಗಳ ಮುಂದೆ ತಗೊಂಬರ್ತೀನಿ. ನಾನು ಏನು ಸದಸ್ಯರು ಯಾರಿದ್ದೀರಿ, ನಾನು ನಿಮ್ಮ ಹತ್ರ ಕೇಳೋದೇನೆಂದರೆ, ನೀವು ಬಂದು ಸೊಸೈಟಿಯಲ್ಲಿ ಕ್ವಶನ್ ಮಾಡಬೇಕು, ಏನು ನಡೀತಾ ಇದೆ ಅಂತ. ಸೆಕ್ರೆಟರಿ ಅವರು ಬೆಳಗ್ಗೆಯಿಂದ ಸಂಜೆ ತನಕ ಸೊಸೈಟಿಯಲ್ಲಿ ಇರಬೇಕು. ಅವ್ರ ಸೊಸೈಟಿಯಲ್ಲಿ 30-35 ಸಾವಿರ ಸಂಬಳ ತಗೊತಾರೆ. ಅವರು ತಮಗೆ ಲಭ್ಯ ಇರ್ತಾರೆ. ಎಷ್ಟೋ ಸಂಬಳ ತಗೊತಾರೆ, 20 ಸಾವಿರ ತಗೊತಾರೆ, 30 ಸಾವಿರ ತಗೊತಾರೆ, ಸಂಬಳ ತಗೊತಾರೆ. ಆ ಸಂಬಳ ತಗೊಂಡು ಅಲ್ಲಿರ್ತಾರೆ. ನೀವು ಬಂದು ನಿಮ್ಮದು ವೋಟರ್ ಲಿಸ್ಟಲ್ಲಿ ಯಾಕಿಲ್ಲ, ಏನಾಗಿದೆ, ಏನು ತೊಂದರೆ ಅಂತ ತಿಳ್ಕೊಂಡು ನೀವು ನಿಮ್ಮನ್ನು ರಿನ್ಯೂವಲ್ ಮಾಡ್ಕೊಬೇಕು. ರಿನ್ಯೂವಲ್ ಮಾಡಿಕೊಂಡು ಸೊಸೈಟಿಯಲ್ಲಿ ಕ್ವಶನ್ ಮಾಡಬೇಕು. ಮತ್ತು ಈ ಸೊಸೈಟಿ ಏಳಿಗೆಗೆ ತಾವೆಲ್ಲ ಶ್ರಮಿಸಬೇಕು ಅಂತ ಕೇಳಿ ಎಲ್ಲ ಎಜುಕೇಟೆಡ್, ಇವತ್ತೇನು ವರ್ತೂರಿಂದ ಉದಯ್ ಅಂತ ಒಬ್ಬ ಹುಡುಗ, ಸಂಜಯ್ ಅಂತ, ಮತ್ತು ಇಬ್ಬರು ಇಂಡಿಪೆಂಡೆಂಟ್ ಗೆದ್ದಿದ್ದಾರೆ. ಒಬ್ಬರು ಕಾಂಗ್ರೆಸ್ ಅವರು ಮಂಜುನಾಥ್ ಅಂತೇಳಿ, ಇನ್ನೊಬ್ಬರು ಊಡಿ ವೆಂಕಟೇಶ್ ರೆಡ್ಡಿ ಅಂತೇಳಿ. ಅವರು BJP ಅವರೇ, ಅವ್ರಿಗೆ ಕೊಟ್ಟಿಲ್ಲ ಅಂಥೇಳಿ ಅವರು ಬಂಡಾಯ ನಿಂತು ಗೆದ್ದಿದ್ದಾರೆ. ಅವರು ಕೂಡ ಒಳ್ಳೆ ಮನುಷ್ಯರು. ಮತ್ತು ಮಂಜುನಾಥ್ ಅವರು ಏನು ಗೆದ್ದಿದ್ದಾರೆ, ತುಂಬ ಯುವಕರಿದ್ದಾರೆ, ಅವರು ಇರ್ಬೋದು. ಮತ್ತು ನಾರಾಯಣ ಸ್ವಾಮಿ ಅಂತ ಆಟೋ ಗುರ್ತಿಯಿಂದ ಗೆದ್ದರು ವರ್ತೂರವರು. ಅವರು ಕೂಡ ಯಾವಾಗಲೂ ಸೊಸೈಟಿಯಲ್ಲಿ ರೇಷನ್ ಕೂಡ ಅಲ್ಲೇ ಇರ್ತಾರೆ. ಅವರೆಲ್ಲ ಒಳ್ಳೆ ಇವರವರು. ಅಂಥವರು ಮುಂದೆ ಈ ಸೊಸೈಟಿನ ಉಳಿಸೋ ಅಂಥ ಕೆಲಸ ಮಾಡಬೇಕಂತ ಕೇಳ್ತೀನಿ. ಕೆಲವ್ರನ್ನ ಅವ್ರ ಕೈಗೊಂಬೆಗಳನ್ನ ವೋಟರ್ ಲಿಸ್ಟಲ್ಲಿ ಸೇರಿಸಿ ಅವ್ರನ್ನ ಗೆಲ್ಸ್ಕೊಂಡಿದ್ದಾರೆ. ಆ ಗೆಲ್ಸಿರೋರು ಏನು ಉಪಯೋಗ ಇಲ್ಲ, ಬಂದು ಸೈನ್ ಹಾಕು ಅಂತ ಹೇಳಿದ್ರೆ ಸೈನ್ ಹಾಕ್ತಾರೆ. ಅವ್ರು ಮಾಡೋ ಅಂಥ ರೆಸಲ್ಯೂಷನ್ಗೆ ಸೈನ್ ಹಾಕ್ಸ್ಕೊಂಡು ಅವ್ಯವಹಾರ ಆಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ ನಾವು ಈ ಮೂಲಕ ನಿಮ್ಮ ಮೂಲಕ ಹೇಳ್ತಾ ಇದ್ದೀವಿ, ನಾವು ಅವ್ಯವಹಾರ ಆಗೋದಕ್ಕೆ ಬಿಡೋದಿಲ್ಲ. ಪ್ರತಿದಿನ ನಾವು ಇನ್ನು ಮುಂದೆ ವಾಚ್ಡ್ ಆಗ್ತಾ ಇರ್ತೀವಿ ಆ ಸೊಸೈಟಿಗೆ. ಸೋತಿರ್ಬೋದು, ವಿರೋಧ ಪಕ್ಷದಲ್ಲಿ ಕೂತು ಹೆಂಗೆ ಕೆಲಸ ಮಾಡಬೇಕಂತ ಆ ರೀತಿ ಮಾಡ್ತೀವಿ. ಆದರೆ BJP ಕೆಲವು ನಾಯಕರು ಕೂಡ ಹೌದು ಇಲ್ಲ ಅವ್ಯವಹಾರ ನಡೆದಿರೋದು ನಮಗೆ ಗೊತ್ತಾಯಿತು, ನಿಮ್ಮ ಮುಖಾಂತರ ಗೊತ್ತಾಗಿದೆ, ನಾವೆಲ್ಲ ಇದನ್ನು ಕಡಿವಾಣ ಹಾಕ್ತೀರಿ ಅಂತ ಕೂಡ ಭರವಸೆ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ವಂದನೆಗಳನ್ನ ಸಲ್ಲಿಸ್ತೀನಿ. ಮತ್ತು ಇನ್ನೊಂದು ವಿಚಾರ ಏನಂದರೆ, ನಮ್ಮ ಸಿದ್ದರಾಮಯ್ಯ ಅವರು ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಇವತ್ತು ರೇಷನ್ ಉಚಿತವಾಗಿ ಫ್ರೀಯಾಗಿ ಜನಕ್ಕೆ ಕೊಡ್ತಾ ಇದ್ದಾರೆ, ಅನ್ನಭಾಗ್ಯ ಅಂತೇಳಿ. ಆ ಅನ್ನಭಾಗ್ಯ ಜನಗಳಿಗೇನು ಫ್ರೀಯಾಗಿ ಬರುತ್ತೆ, ಆ ರೇಷನ್ ತಗೊಂಡೋದಕ್ಕೆ ಇವತ್ತು ಅಧ್ಯಕ್ಷರು ಮತ್ತು ಸೆಕ್ರೆಟರಿ ಅವರು ಸೇರಿಕೊಂಡು ವರ್ತೂರಲ್ಲಿರುವಂಥ ಸೊಸೈಟಿನ ತಗೊಂಡೋಗಿ ಸೋರಣಸಿ ಹತ್ತತ್ರ ಮಾಡಿ ಇಲ್ಲಿಂದ ಆಟೋಗೆ ನಮ್ಮ ವಯಸ್ಸಾಗಿರೋ ವರ್ತೂರವರು ಜನ ಸೋರಣಸಿಗೆ ಹೋಗಿ ರೇಷನ್ ತಗೊಂಡ್ಬರ್ಬೇಕಾಗುತ್ತೆ. ಆ ರೀತಿ ಮಾಡಬೇಕು ಅನ್ನೋದು ಅವ್ರದ್ದು ಒಂದು ವ್ಯವಸ್ಥೆ ಇದೆ. ಅದನ್ನು ಕೂಡ ಅಬ್ಜೆಕ್ಟ್ ಮಾಡಿದ್ದೆ ನಾನು. ಈಗ ಏನು ನಮ್ಮ ನಿರ್ದೇಶಕರು ಗೆದ್ದಿದ್ದಾರೆ, ಇವತ್ತು ಅದನ್ನು ಅಬ್ಜೆಕ್ಷನ್ ಮಾಡಬೇಕು. ವರ್ತೂರಿಂದ ಗೆದ್ದಿರೋರು ಅದು ಯಾವುದೇ ಕಾರಣಕ್ಕೂ ಆಗಬಾರ್ದು. ನಮ್ಮ ಸೊಸೈಟಿ ಏನಿದೆ ಅಲ್ಲಿ ನಮ್ಮ ವರ್ತೂರವ್ರಿಗೆ ರೇಷನ್ ಕೊಡಬೇಕು. ಆ ರೀತಿ ಏನಾದರೂ ಮಾಡಿದ್ರೆ ಉಗ್ರ ಹೋರಾಟ ಕೂಡ ಮಾಡ್ತೀವಿ ನಾವು. ಈಗ ಏನು ಫ್ರೀಯಾಗಿ ರೇಷನ್ ಸಿಗ್ತದೆ, ಆ ರೇಷನ್ ತಗೊಂಬರೋದಕ್ಕೆ ವಯಸ್ಸಾಗಿರೋ ಅಜ್ಜಿಗಳು ಇಲ್ಲಿಂದ ಆಟೋ ರಿಕ್ಷಾ ತಗೊಂಡು 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಹೋಗಿ 100-200 ರೂಪಾಯಿ ರೇಷನ್ಗೆ ಸಾಗಿಸೋದಕ್ಕೆ ಯಾಕೆ ದುಡ್ಡು ಕೊಡಬೇಕು ಅನ್ನೋದು ನನ್ನಿದು. ನಮ್ಮ ವರ್ತೂರು ಸೊಸೈಟಿ ಇದೆ, ನಮ್ಮ ವರ್ತೂರಲ್ಲೇ ಇರಬೇಕು. ಆ ಸೊಸೈಟಿಗೆ ರೇಷನ್ ನಮ್ಮ ವರ್ತೂರು ಸೊಸೈಟಿಯಲ್ಲಿ ಎಲ್ಲಿ ರೇಷನ್ ಕೊಡ್ತಾ ಇದ್ದಾರೆ ಅಲ್ಲೇ ಕೊಡಬೇಕು. ನಮ್ಮ ವರ್ತೂರಲ್ಲಿ ಏನು 1,500-2 ಸಾವಿರ ರೇಷನ್ ಕಾರ್ಡ್ ಇದ್ದಾರೆ ಜನ, ಅವ್ರಿಗೆ ಅನ್ಯಾಯ ಆಗಬಾರ್ದು, ವರ್ತೂರಲ್ಲೇ ರೇಷನ್ ಕೊಡಬೇಕು ಅನ್ನೋದು ನನ್ನ ವಾದ ಕೂಡ ಹೌದು.